ಎವ್ರಿವನ್, ವೆಲ್ಕಮ್ ಟು ಅವರ್ ಚಾನಲ್. ನಾನು ಇವತ್ತಿನ ದಿನ ಏನು ಹೇಳಕತ್ತೇನೆ ಅಂದ್ರೆ ನಮ್ಮ ಮುಖದ ಚರ್ಮದ ಸೌಂದರ್ಯದ ಬಗ್ಗೆ. ಅಂದ್ರೆ ನಮ್ಮ ಸ್ಕಿನ್ ಟ್ಯಾನ್ ರಿಮೂವ್ ಆಗಕ್ಕೆ, ವೈಟನಿಂಗ್ ಆಗಕ್ಕೆ, ರಿಂಕಲ್ಸ್, ಡಾರ್ಕ್ ಸರ್ಕಲ್ ಎಲ್ಲ ರಿಮೂವ್ ಆಗ್ತಾವೆ. ನಾನು ಹೇಳುವಂತಹ ಈ ಒಂದು ಸಿಂಪಲ್ ಆಗಿರುವಂತಹ ರೆಮಿಡಿನ ನೀವು ಟ್ರೈ ಮಾಡಿ ಯೂಸ್ ಮಾಡಿದ್ದ ಕರೆ ಆದ್ರೆ ಆ ರೆಮಿಡಿ ಏನಂದ್ರೆ ಬರ್ರಿ ನೋಡೋಣ ಅದನ್ನು ಹೆಂಗೆ ಮಾಡೋದಂಥೇಳಿ. ಆ ರೆಮಿಡಿ ಮಾಡಾಕ್ರಿ ನಾನಿಲ್ಲಿ ಫಸ್ಟಿಗೆ ದಾಸವಾಳದ ಹೂವು ತೊಗೊಂಡಾನಿ. ದಾಸವಾಳದ ಹೂವು ನಿಮಗೆ ಗೊತ್ತಾಗಿರ್ಬೋದು, ಇದು ಆಯುರ್ವೇದದೊಳಗೆ ತನ್ನದೇ ಆದಂತಹ ಒಂದು ಪ್ರಾಮುಖ್ಯತೆಯನ್ನು ಪಡ್ಕೊಂಡತಿ. ಇದು ನಮ್ಮ ಕೂದಲಿನ ಆರೈಕೆ ಆಗಿರ್ಬೋದು, ಆಮೇಲೆ ಹೆಣ್ಣು ಮಕ್ಕಳ ಅನೇಕ ಸಮಸ್ಯೆಗಳಿಗೆ ಇದು ಒಂದು ಪರಿಣಾಮಕಾರಿ ಸಂಜೀವಿನಿ ಔಷಧವಾಗಿ ಕೆಲಸವನ್ನು ಮಾಡ್ತತಿ. ನಮ್ಮ ಕೂದಲಿನ ಬೆಳವಣಿಗೆ ಮತ್ತು ನಮ್ಮ ಕೂದಲಿನ ಶೈನ್, ಆಮೇಲೆ ನಮ್ಮ ಕೂದಲಿನ ಕಲರ್ ಕೊಡುವಂತಹ ಈ ದಾಸವಾಳ ನಮ್ಮ ಚರ್ಮದ ಸೌಂದರ್ಯಕ್ಕೂ ಕೂಡ ತುಂಬಾ ಯೂಸ್ಫುಲ್ ಆದಂತಹ ಒಂದು ಸಂಜೀವಿನಿ ಸಮಾನವಾದಂತಹ ಒಂದು ಇಂಗ್ರೀಡಿಯೆಂಟ್ಸ್ ಅಂತ ಹೇಳಬಹುದು. ಈ ದಾಸವಾಳವನ್ನು ನಾವು ಪೇಸ್ಟ್ ಮಾಡಿ ಫೇಸ್ ಪ್ಯಾಕ್ ಹಾಕಿ ನಮ್ಮ ಮುಖಕ್ಕೆ ಹಚ್ಚೋದ್ರಿಂದ ನಮ್ಮ ಮುಖದಲ್ಲಿರುವಂತಹ ಡಾರ್ಕ್ ಸರ್ಕಲ್ ಆಗಿರಬಹುದು, ಆಮೇಲೆ ಏಜ್ ಆಗದೇ ಇದ್ದರೂ ಕೂಡ ಏಜ್ ಲಕ್ಷಣಗಳು ಕಂಡು ಬರ್ತಿರ್ತಾವೆ. ರಿಂಕಲ್ಸ್ ಆಗಿರಬಹುದು, ಆಮೇಲೆ ಇಷ್ಟೇ ಏನೇ ಮಾಡಿದ್ರೂ ಕೂಡ ಫೇಸ್ ಒಂಥರ ತುಂಬ ಡಲ್ ಹೊಡಿತಿರ್ತತಿ. ಆ ಲಕ್ಷಣಗಳು ಈ ಪ್ಯಾಕನ್ನು ನೀವು ಯೂಸ್ ಮಾಡೋದ್ರಿಂದ ಕ್ರಮೇಣವಾಗಿ ಕಡಿಮೆ ಆಗ್ತಾ ಬರ್ತತಿ. ಬರ್ರಿ ಹಂಗಾರ ಆ ಪ್ಯಾಕ್ ಏನು, ಅದನ್ನು ಹೆಂಗೆ ಮಾಡ್ತಾನೆ, ಅದನ್ನು ಹೆಂಗೆ ಅಪ್ಲೈ ಮಾಡೋದು ಅನ್ನೋದನ್ನು ಕೂಡ ತೋರಿಸ್ತಾನೆ. ಫಸ್ಟಿಗೆ ನಾನಿಲ್ಲಿ ಎಲ್ಲ ಹೂವನ್ನು ಚೆನ್ನಾಗಿ ವಾಶ್ ಮಾಡ್ಕೊಂಡು ಇಟ್ಕೊಂಡು ಆಮೇಲೆ ಒಂದೊಂದು ದಳ ಬಿಡಿಸ್ಕೊಂಡು ಮಿಕ್ಸಿ ಜಾರಿಗೆ ಹಾಕಿ ಇಟ್ಕೊಂಡನಿ. ಈಗ ಇದಕ್ಕೆ ಚೂರು ನೀರು ಆ್ಯಡ್ ಮಾಡಕತ್ತಾನೆ. ಭಾಳ ಹಾಕಬಾರ್ದ್ರಿ, ಭಾಳ ಹಾಕಿಬಿಟ್ರೆ ಅದು ಭಾಳ ನೀರು ಆಗ್ಬಿಡ್ತೈತಿ. ನಮ್ಮ ಪೇಸ್ಟ್ಗೆ ಹಾಕಕ್ಕೆ ಅದೊಂಥರ ಕ್ರೀಮ್ ಥರ ಬರ್ಬೇಕು ನೋಡ್ರಿ ಪೇಸ್ಟ್. ಆ ರೀತಿಯಾಗಿ ಇದನ್ನು ನಾವೀಗ ಅಗದಿ ಸಣ್ಣಗೆ ರುಬ್ಕೋಬೇಕು. ಬರೀ ಹಂಗಾರ ಈಗ ಇದನ್ನು ಗ್ರ್ಯಾಂಡ್ ಮಾಡ್ಕೊಂಬರೋಣ. ಈ ರೀತಿಯಾಗಿ ಕ್ರೀಮ್ ಥರ ನಾನು ಇದನ್ನು ಗ್ರ್ಯಾಂಡ್ ಮಾಡ್ಕೊಂಡನಿ. ಈಗ ಇದನ್ನು ಒಂದು ಬೌಲ್ ತೊಗೊಂಡು ಆ ಬೌಲಿಗೆ ಈಗ ಇದನ್ನು ತಕ್ಕೋತಾನೆ. ನೋಡ್ರಿ, ಈ ರೀತಿಯಾಗಿ ನೀವು ಇದನ್ನು ಒಂದು ಬೌಲ್ಗೆ ತೆಗೆದಿಟ್ಕೊಂಡ್ಮೇಲೆ ಇದಕ್ಕೆ ನೀವೀಗ ಅಲೋವೆರಾ ಜೆಲ್ಲನ್ನು ಆ್ಯಡ್ ಮಾಡಬೇಕು. ಯಾಕಂದ್ರೆ ಅಲೋವೆರಾ ಜೆಲ್ಲು ಅಷ್ಟೇ ನಮ್ಮ ಸ್ಕಿನ್ ವೈಟ್ ಆಗುವಲ್ಲಿ, ಆಮೇಲೆ ಪಿಂಪಲ್ಸ್ ಮಾರ್ಕ್ ಇದ್ರೆ ಆ ಮಾರ್ಕ್ ಹೋಗುವಲ್ಲಿ, ನಮ್ಮ ಸ್ಕಿನ್ ಬ್ರೈಟ್ ಆಗಕ್ಕೆ, ವೈಟ್ ಆಗಕ್ಕೆ ಅದು ಒಂಥರ ನ್ಯಾಚುರಲ್ ಬೆಸ್ಟ್ ಇಂಗ್ರೀಡಿಯೆಂಟ್ಸ್ ಆಗಿ ಕೆಲಸವನ್ನು ಮಾಡ್ತತಿ. ಆದ್ದರಿಂದ ನಾನು ಈ ಪ್ಯಾಕ್ಗೆ ಸ್ವಲ್ಪ ಅಲೋವೆರಾ ಜೆಲ್ಲನ್ನು ಕೂಡ ಆ್ಯಡ್ ಮಾಡ್ಲಿಕ್ಕತ್ತೀನಿ. ನೀವು ನ್ಯಾಚುರಲ್ ಅಲೋವೆರಾ ಜೆಲ್ ಆದ್ರೆ ಇನ್ನೂ ಚಲೋ. ಬಟ್ ನ್ಯಾಚುರಲ್ ಅಲೋವೆರಾ ಜೆಲ್ ಸಿಗಲಿಲ್ಲ ಅಂತಂದ್ರೆ ನೀವು ಮಾರ್ಕೆಟ್ ಒಳಗೆ ಏನು ಜೆಲ್ ಸಿಗ್ತತಲ್ಲ ಅದನ್ನ ತಂದು ಯೂಸ್ ಮಾಡ್ಬೋದು. ಆದ್ರೆ ಈಗಿನ ದಿನಮಾನಗಳಲ್ಲಿ ಎಲ್ಲರೂ ಅಷ್ಟೇ ಮನೆ ಮುಂದೆ ಪಾಟ್ ಒಳಗೆ ಒಂದೊಂದು ಅಲೋವೆರಾ ಜೆಲ್ ಹಾಕೇ ಬಿಟ್ಟಿರ್ತಾರೆ. ಒಂದೊಂದು ಎಲ್ಲರೂ ಬೆಳ್ಕೊಂಡೇ ಬಿಟ್ಟಿರ್ತಾರೆ, ಚಿಂತಿಲ್ಲ. ಹಾಗೆ ನ್ಯಾಚುರಲ್ ಅಲೋವೆರಾ ಜೆಲ್ ಬಳಸಿದ್ರೆ ಇನ್ನೂ ಚಲೋ. ನೋಡ್ರಿ, ನಾನಿಲ್ಲಿ ಈ ಅಲೋವೆರಾ ಜೆಲ್ಲನ್ನು ಈಗ ಇದಕ್ಕೆ ಹಾಕಿ ಆ್ಯಡ್ ಮಾಡ್ಕೋತಾನೆ. ಈಗ ಇದಕ್ಕೆ ಅಲೋವೆರಾ ಜೆಲ್ ಕೂಡ ನಾನು ಆ್ಯಡ್ ಮಾಡಿದೆ. ನೀವು ಇದಕ್ಕೆ ಬೇಕಂದ್ರೆ ಕೊಕೊನಟ್ ಆಯಿಲ್ ಕೂಡ ಹಾಕೋಬಹುದು. ನಂದು ಆಯ್ಲಿ ಸ್ಕಿನ್ ಆಗಿರೋದ್ರಿಂದ ನಾನಿಲ್ಲಿ ಆಯಿಲ್ ಯೂಸ್ ಮಾಡತ್ತಿಲ್ಲ. ಆಮೇಲೆ ಆಯಿಲ್ ಕಂಟೆಂಟ್ ಇರುವಂತಹ ಯಾವುದೇ ಇಂಗ್ರೀಡಿಯೆಂಟ್ಸ್ ಕೂಡ ಇದಕ್ಕೆ ನಾನು ಆ್ಯಡ್ ಮಾಡಿಲ್ಲ. ನೀವು ಬೇಕಂದ್ರೆ ಚಿಟಿಕೆ ಅರಿಶಿನ ಕೂಡ ಇದಕ್ಕೆ ಹಾಕೋಬಹುದು. ನೋಡ್ರಿ, ಅಲೋವೆರಾನು ಈಗ ಇದಕ್ಕೆ ಮಿಕ್ಸ್ ಮಾಡಿ ಕಲಸಿದೆ. ಈಗ ಇದನ್ನು ನಮ್ಮ ಮುಖಕ್ಕೆ ಯಾವ ರೀತಿಯಾಗಿ ಅಪ್ಲೈ ಮಾಡಬೇಕು ಅನ್ನೋದನ್ನು ತೋರಿಸ್ಕೊಡ್ತೀನಿ. ಬರ್ರಿ ನೋಡೋಣ ಅದನ್ನು. ನೋಡ್ರಿ, ನಾನು ಇದನ್ನು ಈಗ ನನ್ನ ಫೇಸ್ಗೆ ಯಾವ ರೀತಿಯಾಗಿ ಅಪ್ಲೈ ಮಾಡ್ತೀನಿ ತೋರಿಸ್ತೀನಿ. ಫಸ್ಟಿಗೆ ನಾನು ಫೇಸನ್ನು ವಾಶ್ ಮಾಡ್ಕೊಂಡನಿ. ಆದರೂ ಕೂಡ ಒಂದು ಟವಲನ್ನು ಹಸಿ ಮಾಡ್ಕೊಂಡು ಅದರಿಂದ ಇನ್ನೂ ಕ್ಲೀನಾಗಿ ನನ್ನ ಫೇಸನ್ನು ನಾನು ಒರೆಸ್ಕೊಳತ್ತೀನಿ. ಯಾಕಂದ್ರೆ ನಮ್ಮ ಮುಖದಲ್ಲಿ ಕುಳಿತಿರುವಂತಹ ಡಸ್ಟ್ ರಂಧ್ರದೊಳಗೇನು ಕುಂತಿರ್ತತಲ್ಲ ಅದರಿಂದ ನೀವು ಯಾವುದೇ ಪ್ಯಾಕ್ ಹಾಕಿದರೂ ಕೂಡ
ಮತ್ತು ಅದು ಕುಂತು ಅದೆಲ್ಲ ಡಸ್ಟ್ ಇದು ಆಗಿ ಪಿಂಪಲ್ಸ್ ಬರೋ ಚಾನ್ಸಸ್ ಇರ್ತೈತಿ. ಆದ್ದರಿಂದ ನೀವು ಯಾವುದೇ ಪ್ಯಾಕ್ ಹಾಕ್ರಿ ಈ ಥರ ಫಸ್ಟ್ ಬೇಸನ್ನು ಕ್ಲೀನಾಗಿ ವಾಶ್ ಮಾಡ್ಕೊರಿ. ಈಗ ನೋಡಿರಿ ಯಾವ ರೀತಿಯಾಗಿ ಅಪ್ಲೈ ಮಾಡ್ತಾನಂಥೇಳಿ. ಈ ರೀತಿ ನೀವು ಅದನ್ನು ಚೂರ ತೊಗೊಂಡು ನಿಮ್ಮ ಮುಖಕ್ಕೆ ಸರ್ಕಲ್ ಥರ ಈ ರೀತಿಯಾಗಿ ಅದನ್ನು ನೀವು ಸಿಂಪಲ್ಲಾಗಿ ಮಸಾಜ್ ಮಾಡ್ತಾ ಬರಬೇಕು ಸ್ಮೂತಾಗಿ. ನಿಮಗೆ ಯಾವ ಜಾಗದಲ್ಲಿ ಪಿಂಪಲ್ಸ್ ಐತಲ್ಲ, ಆಮೇಲೆ ಪಿಂಪಲ್ಸ್ ಕಲೆಗಳಿರ್ತಾವಲ್ಲ, ಆ ಜಾಗದೊಳಗೆ ನೀವು ಇದನ್ನು ಹೆಚ್ಚು ಒತ್ತು ಕೊಟ್ಟು ಸ್ಮೂತಾಗಿ ಮಸಾಜ್ ಮಾಡಬೇಕು. ಒಂಥರ ನೋಡಿರಿ ಈ ರೀತಿಯಾಗಿ ನೀವು ಇದನ್ನು ಮಸಾಜ್ ಮಾಡ್ತಾ ಬರಬೇಕು. ಇದನ್ನು ಹಚ್ಚಿಬಿಟ್ಟು ನೀವು ಒಂದು 15 to 20 ಮಿನಿಟ್ಸ್ ಬಿಟ್ಟು ಆಮೇಲೆ ಬೇಕಿದ್ರೆ ಫೇಸನ್ನು ವಾಶ್ ಮಾಡ್ಕೊರಿ, ನಡಿತೈತಿ. ಈ ರೀತಿಯಾಗಿ ನೀವು ಇದನ್ನು ಅಪ್ಲೈ ಮಾಡ್ತಾ ಬರಬೇಕು ನಿಮ್ಮ ಮುಖಕ್ಕೆ. ಆಮೇಲೆ ಡಾರ್ಕ್ ಸರ್ಕಲ್ ಆಗಿರ್ತೈತಲ್ಲ ಕಣ್ಣಿನ ಸುತ್ತ, ಅಲ್ಲಿ ನೀವು ಇದನ್ನು ಈ ರೀತಿ ವೃತ್ತಾಕಾರವಾಗಿ ಮಸಾಜ್ ಮಾಡ್ತಾ ಬರಬೇಕು ಈ ರೀತಿಯಾಗಿ. ಇದರಿಂದ ನಮ್ಮ ಮೊಡವೆ ಸಮಸ್ಯೆ, ಮೊಡವೆಯ ಕಲೆ ಸಮಸ್ಯೆ, ಆಮೇಲೆ ರಿಂಕಲ್ಸ್ ಬರ್ತಿರ್ತೈತಿ, ಆ ಎಲ್ಲ ಸಮಸ್ಯೆಗಳು ಕೂಡ ಇದರಿಂದ ಸಾಲ್ವ್ ಆಗ್ತಾವೆ. ಇದನ್ನು ನೀವು ವಾರದಲ್ಲಿ 2 ಬಾರಿ ಆದರೂ ಕೂಡ ಯೂಸ್ ಮಾಡಲೇಬೇಕು. ಈ ಪ್ಯಾಕಿಂದ ತುಂಬಾ ಬೆನಿಫಿಟ್ಸ್ ಐತಿ. ಇದು ಒಂದು ನ್ಯಾಚುರಲ್ ಆಗಿ ನಮಗೆ ದೊರೆಯುವಂತಹ ಸೌಂದರ್ಯವರ್ಧಕ ಅಂಥೇಳಿ ಕೂಡ ನಾವು ಹೇಳ್ಬೋದು. ನಾವು ನಮ್ಮ ಮುಖಕ್ಕೆ ಅಷ್ಟೇ ಅಲ್ಲದೆ ನಮ್ಮ ಕೂದಲಿಗೂ ಕೂಡ ಇದನ್ನು ನಾವು ಅಪ್ಲೈ ಮಾಡ್ಬೋದು ರೀ. ಇದನ್ನು ವೇಸ್ಟ್ ಮಾಡಬಾರ್ದು. ನಮ್ಮ ಕೂದಲಿಗೆ ಕೂಡ ಇದನ್ನು ನಾವು ಅಪ್ಲೈ ಮಾಡ್ಬೋದು. ಇದರಿಂದ ನಮ್ಮ ಕೂದಲು ಒಂಥರ ಶೈನ್ ಆಗ್ತೈತಿ, ಪಳಪಳ ಹೊಳಿತೈತಿ. ಆಮೇಲೆ ಎಷ್ಟೇ ತೆಳುವಾಗಿದ್ದರೂ ಕೂಡ ಕೂದಲು ದಟ್ಟವಾಗಿ ತಿಕ್ಕಾಗಿ ಕಾಣ್ತೈತಿ. ಈಗ ಇದನ್ನು ನಾನು ನನ್ನ ಕೂದಲಿಗೆ ಕೂಡ ಅಪ್ಲೈ ಮಾಡಿ ತೋರಿಸ್ತೇನೆ ನಿಮಗೆ. ನೋಡಿರಿ, ನಾನು ಇದನ್ನು ಕೂದಲಿಗೆ ಕೂಡ ಈ ರೀತಿಯಾಗಿ ಅಪ್ಲೈ ಮಾಡೇನಿ. ಉಳಿದ ಜೆಲ್ಲನ್ನು ನಾನು ಈ ರೀತಿಯಾಗಿ ಕೂದಲಿಗೆ ಕೂಡ ಅಪ್ಲೈ ಮಾಡೇನಿ. ಇದರಿಂದ ಕೂದಲು ಹೊಳಪಾಗಿ ಥಿಕ್ಕಾಗಿ ರೇಷ್ಮೆಯಂತೆ ಕಾಣ್ತಾವ. ನೋಡಿದ್ರಲ್ಲ ಫ್ರೆಂಡ್ಸ್, ನಮ್ಮ ಕೂದಲು ಮತ್ತು ನಮ್ಮ ಮುಖದ ಸೌಂದರ್ಯಕ್ಕಾಗಿ ಈ ದಾಸವಾಳ ಹೂವಿನ ಪ್ಯಾಕ್ ಯಾವ ರೀತಿಯಾಗಿ ರೆಡಿ ಮಾಡುವುದು ಮತ್ತು ಯಾವ ರೀತಿಯಾಗಿ ಅಪ್ಲೈ ಮಾಡುವುದು ಅಂಥೇಳಿ ಇದನ್ನು ನೀವು ಟ್ರೈ ಮಾಡಿ ನೋಡಿರಿ. ವಾರದಲ್ಲಿ 2 ಬಾರಿ ಆದರೂ ಇದನ್ನು ನಿಮ್ಮ ಮುಖಕ್ಕೆ ಮತ್ತು ನಿಮ್ಮ ಕೂದಲಿಗೆ ಪ್ಯಾಕ್ ಮಾಡಿ ಹಚ್ಚಿರಿ. ನಿಮ್ಮ ಸೌಂದರ್ಯವನ್ನು ನ್ಯಾಚುರಲ್ ಆಗಿ ಹೆಚ್ಚಿಸ್ಕೋರಿ. ಇದರಿಂದ ತುಂಬಾ ಬೆನಿಫಿಟ್ಸ್ ಐತಿ. ಇದನ್ನು ನೀವು ಬೆಳಿಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಕೂಡ 2 ದಾಸವಾಳ ಹೂವನ್ನು ತಿನ್ನೋದು ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ನೋಡಿದ್ರಲ್ಲ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ. ನಮ್ಮ ಚಾನಲ್